ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಇಳ್ಳಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ. ಊಟಕ್ಕೆ ಉಪ್ಪಿನಕಾಯಿ ಇರಲೇಬೇಕು. ಈ ಥರ ನಾನು ಇಳ್ಳಿಕಾಯಿ ತೊಳೆದು ನೀಟಾಗಿ ಕಾಟನ್ ಬಟ್ಟೆಲಿ ಒರೆಸಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಇಳ್ಳಿಕಾಯಿನೂ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಎಲ್ಲನೂ ಕಟ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದು ಪಿಂಗಾಣಿ ಡಬ್ಬಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ಥರ ಬಾಕ್ಸ್ ಒಳಗೆ ಸೇರಿಸ್ಕೊಂಡು ಉಪ್ಪಾಕಿ ಒಂದಿನ ಎತ್ತಿಡ್ತೀನಿ. ಉಪ್ಪಾಕಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದಿನ ಎತ್ತಿಡ್ಕೊತಾ ಇದ್ದೀನಿ. ಈಗ ಮುಚ್ಚಳ ಮುಚ್ಚಿ ಒಂದಿನ ಎತ್ತಿಡ್ಕೊತೀನಿ. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದು ಒಂದಿನ ಆದಮೇಲೆ ಹಾಕ್ತಿರೋದು. ಈ ಥರ ಆಗಿದೆ ನೋಡಿ. ಈ ಥರ ಎಲ್ಲ ಇದಾಗಿದೆ. ಉಪ್ಪೆಲ್ಲ ಹಿಡಿದಿದೆ ಇಳ್ಳಿಕಾಯಿ. ಈಗ ಒಂದು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ಒಂದು ಸ್ಪೂನ್ ಆಗೋವಷ್ಟು ಮೆಂತ್ಯ ಬೆಚ್ಚಿ ಮಾಡ್ಕೊತಾ ಇದ್ದೀನಿ. ಈ ಥರ ಬೆಚ್ಚಿ ಮಾಡ್ಕೊಂಡ್ರೆ ಸಾಕು. ಈ ಥರ ಕಲರ್ ಚೇಂಜ್ ಆಯ್ತೈತಿ ನೋಡಿ. ಈ ಥರ ಕಲರ್ ಚೇಂಜ್ ಆದರೆ ಸಾಕು. ಇದೊಂದು ಬಟ್ಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ತಣ್ಣಗಾಗಲು. ಮತ್ತು ಅದೇ ಪಾತ್ರೆಗೆ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು 2 ಸ್ಪೂನ್ ಜೀರಿಗೆನೂ ಸೇರಿಸ್ಕೊಂಡು ಅದನ್ನೂ ಕೂಡ ಬೆಚ್ಚಿ ಮಾಡ್ಕೊಂಡು ಅದನ್ನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಬಟ್ಲಿಗೆ. ಅದ್ರಲ್ಲಿ ಮೆಂತ್ಯ ಇಟ್ಟಿದ್ದ ಅದರೊಳಗೆ ಸೇರಿಸ್ಕೊತಾ ಇದ್ದೀನಿ. ಇವಾಗ 1.5 ಸ್ಪೂನು ಸಾಸಿವೆನೂ ಸೇರಿಸ್ಕೊಂಡು ಅದನ್ನೂ ಕೂಡ ಚೆನ್ನಾಗಿ ಅದರಲ್ಲೇ ಅದೇ ಬಿಸಿಲಿ ಹುರ್ಕೊತಾ ಇದ್ದೀನಿ. ಕಮ್ಮಿ ಉರಿಲೇ ಹುರ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಈ ಥರ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಮೂರನೇ ತಣ್ಣಗಾಗಲು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ತಣ್ಣಗಾಗಿದೆ. ಒಂದು ಕುಟಾಣಿ ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಈ ಥರ ಪುಡಿ ಮಾಡ್ಕೊಳ್ಳೋಣ. ಕುಟ್ಟಿ ಜಾಸ್ತಿ ಏನು ನುಣ್ಣಗಾಗೋದೇನು ಬೇಡ. ಒಂದು ಸ್ವಲ್ಪ ತರಿ ಇದ್ದರೆ ಸಾಕು. ಈ ಥರ ಇದ್ದರೆ ಸಾಕು ನೋಡಿ. ಈ ಥರ ಇದ್ದರೆ ಸಾಕು. ಪುಡಿಯಾಗಿದೆ. ಈಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಈ ಥರ ಆಗಿದೆ. ಈ ಥರ ಪುಡಿ ಆದರೆ ಸಾಕು. ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದಮೇಲೆ ಒಂದು 4-5 ಸ್ಪೂನ್ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. 1.5 ಸ್ಪೂನು ಅಚ್ಕಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಸೇರಿಸ್ಕೊಳ್ಳಿ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಚ್ಕಾರದ ಪುಡಿಯ. ಈ ಥರ ಮಿಕ್ಸ್ ಮಾಡಿಕೊಂಡು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಖಾರದ ಪುಡಿಯ ಅಚ್ಕಾರದ ಪುಡಿ. ಈ ಥರ ಗ್ಯಾಸ್ ಆಫ್ ಮಾಡ್ಕೊಂಡು ಈಗ ಉಪ್ಪಿನಕಾಯಿ ಸೇರಿಸ್ಕೊತಾ ಇದ್ದೀನಿ. ಉಪ್ಪಿನಕಾಯಿ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಸೂಪರಾಗಿರುತ್ತೆ. ಇಳ್ಳಿಕಾಯಿ ಉಪ್ಪಿನಕಾಯಿ ಸೂಪರಾಗಿರುತ್ತೆ. ಆಗಲೇ ಪುಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಮೆಂತ್ಯ ಜೀರಿಗೆ ಸಾಸಿವೆನೂ ಆ ಪೌಡ್ರೂ 1.5 ಸ್ಪೂನ್ ಆಗುವಷ್ಟು ಆ ಪೌಡ್ರೂ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ನೀವು ಒಮ್ಮೆ ಟ್ರೈ ಮಾಡಿ. ಇಳ್ಳಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಬೈ ಬೈ, ಟೇಕ್ ಕೇರ್.